ಕ್ಯಾಲ್ಕುಲೇಟ್ ಆವ್ರೇಜ್ ಮಾರ್ಕ್ಸ್ ಆಫ್ ದ ಫಾಲೋವಿಂಗ್ ಸ್ಟೂಡೆಂಟ್ಸ್. ಸೊ ಫಸ್ಟು ನಾವು ಮೀನನ್ನ ಡೈರೆಕ್ಟ್ ಮೆಥಡಲ್ಲಿ ಕಂಡುಹಿಡಿಯೋಣ. ಇಲ್ಲಿ ಒಂದು ಸೀರೀಸ್ ಇದೆ, ಕಂಟಿನ್ಯೂಸ್ ಸೀರೀಸ್, ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇದು ಬಂದ್ಬಿಟ್ಟು ಎಕ್ಸ್ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸು ಎಫ್. ಓಕೆ, ಇವಾಗ ನಾವು ಸಿನ್ಸ್ ದಿಸ್ ಇಸ್ ಕಂಟಿನ್ಯೂಸ್ ಸೀರೀಸ್ ನಾವು ಮಿಡ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಮಿಡ್ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ದಟ್ ಈಸ್ ಅಪ್ಪರ್ ಲಿಮಿಟ್, lower limit divided by 2. So 20 plus 0 divided by 2 ನಮಗೆ 10 ಸಿಗುತ್ತೆ. ಓಕೆ, ನೆಕ್ಸ್ಟು 40 plus 20 60 divided by 2 30. ಇಲ್ಲಿ ನೋಡಿದ್ರೆ ನಿಮಗೆ ಡಿಫ್ರೆನ್ಸು 20 ಇದೆ ಅಲ್ವಾ? ಸೊ ಈಗ 20ನ ಆ್ಯಡ್ ಮಾಡ್ಕೊಂಡು ಹೋದರೆ ನಮಗೆ ಮಿಡ್ ವ್ಯಾಲ್ಯೂ ಸಿಗುತ್ತೆ. ಸೊ 30 plus 20 50, ನೆಕ್ಸ್ಟ್ 70 90 ಮತ್ತು 110 130. ಓಕೆ, ಇಷ್ಟು ನಮಗೆ ಸಿಕ್ತು. ನೆಕ್ಸ್ಟು ನಾವು ಫ್ರೀಕ್ವೆನ್ಸಿ ಮತ್ತು ಮಿಡ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಎಫ್ ಇಂಟು ಎಮ್. ಸೊ 5 10s are 50, 12 3s are 36, 15 5s are 75, 7s are 36, 9s are 72, 30. ಓಕೆ, ಇಷ್ಟು ನಾವು ಕಂಡುಹಿಡಿದ್ವಿ. ಈಗ ಸಮ್ ಆಫ್ ಫ್ರೀಕ್ವೆನ್ಸೀಸ್ ಇದನ್ನ ಎನ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಟೋಟಲ್ ಬಂದ್ಬಿಟ್ಟು ನಮಗೆ 53 ಸಿಗುತ್ತೆ. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಸಮ್ ಆಫ್ ಇ ಎಫ್ ಎಮ್ ಎಷ್ಟು ಸಿಗುತ್ತೆ? 3030. ಈಗ ಡೈರೆಕ್ಟ್ ಮೆಥಡಲ್ಲಿ ನಮಗೆ ಮೀನನ್ನು ಕಂಡುಹಿಡಿಬೇಕು. ಸೊ ಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ ಏನು? ಈಕ್ವಲ್ ಟು ಇ ಎಫ್ ಎಮ್ ಡಿವೈಡೆಡ್ ಬೈ ಇ ಎಫ್. ದಟ್ ಈಸ್ 3030 divided by this one 53. ಆಗ ನಮಗೆ ಅರೌಂಡ್ 57.16 ಆನ್ಸರ್ ಆಗಿ ಸಿಗುತ್ತೆ. ಸೊ ಡೈರೆಕ್ಟ್ ಮೆಥಡಲ್ಲಿ ನಾವು ಈ ಥರ ಸಾಲ್ವ್ ಮಾಡ್ತೀವಿ.